ಎಲ್ಲರಿಗೂ ನಮಸ್ಕಾರ. ಕಟಕ ರಾಶಿಯ ಸ್ನೇಹಿತರೆ, ನಿಮ್ಮ ಮನೆಗೆ ಒಬ್ಬ ಹೊಸ ವ್ಯಕ್ತಿಯ ಆಗಮನ, ನಿಮ್ಮ ಬದುಕಿನಲ್ಲಿ ಹೊಸ ಅಧ್ಯಾಯ ಶುರುವಾಗುವಂತಹ ಸಮಯ. ಕಟಕ ರಾಶಿಯವರು ಸಾಮಾನ್ಯವಾಗಿ ಭಾವನಾತ್ಮಕವಾದವರು, ಕುಟುಂಬ ಪ್ರಿಯರು ಮತ್ತು ಪ್ರೀತಿಗೆ ಹೆಚ್ಚಿನ ಮಹತ್ವ ನೀಡುವಂತವರಾಗಿರ್ತಾರೆ. ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ನಿಂತಂತೆ ಅನಿಸಬಹುದು, ಆದರೆ ಜ್ಯೋತಿಷದ ನಂಬಿಕೆಗಳ ಪ್ರಕಾರ ಕೆಲವು ಸಂದರ್ಭಗಳಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿರಬಹುದು. ಈ ಹೊಸ ವ್ಯಕ್ತಿ ಸ್ನೇಹಿತನಾಗಿರಬಹುದು, ಸಂಬಂಧಿಕನಾಗಿರಬಹುದು, ಗುರುವಾಗಿರಬಹುದು, ವ್ಯವಹಾರ ಪಾಲುದಾರನಾಗಿರಬಹುದು ಅಥವಾ ವಿವಾಹದ ಮೂಲಕ ನಿಮ್ಮ ಜೀವನಕ್ಕೆ ಬರುವಂತವರಾಗಿರಬಹುದು. ಅವರ ಆಗಮನದ ನಂತರ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಹೆಚ್ಚಾಗುತ್ತದೆ. ಇದುವರೆಗೆ ಇದ್ದಂತಹ ಗೊಂದಲಗಳು ಕಡಿಮೆಯಾಗಿ ಹೊಸ ಆಶಾಭಾವನೆ ಮೂಡಬಹುದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದಂತಹ ಕೆಲವು ಅವಕಾಶಗಳು ಈ ವ್ಯಕ್ತಿಯ ಮೂಲಕ ನಿಮ್ಮ ಬಳಿಗೆ ಬರಬಹುದು. ಜೀವನದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿ ನಾನು ಕೂಡ ಸಾಧಿಸಬಲ್ಲೆ ಎಂಬ ಹೊಸ ನಂಬಿಕೆ ನಿಮ್ಮೊಳಗೆ ಬೆಳೆಯಬಹುದು. ಹಾಗಾದ್ರೆ ಈ ಹೊಸದಾದ ಬದಲಾವಣೆ ಯಾವಾಗ ಸಮಯ ಪ್ರಾರಂಭವಾಗುತ್ತೆ? ಇದಕ್ಕೆಲ್ಲ ಕಾರಣ ಏನು? ಗ್ರಹಗಳ ಒಂದು ವಿಶೇಷವಾದ ಪರಿಸ್ಥಿತಿಯು ನಿಮ್ಮ ಬಡತನವನ್ನ ಹೇಗೆ ದೂರ ಮಾಡೋದಕ್ಕೆ ಆಶೀರ್ವಾದವನ್ನ ನೀಡುತ್ತದೆ? ದೇವರ ಅನುಗ್ರಹಕ್ಕೆ ನೇರವಾಗಿ ಪಾತ್ರರಾಗೋದಕ್ಕೋಸ್ಕರ ಯಾವ ಪರಿಹಾರವನ್ನ ಅನುಸರಿಸಬೇಕು? ಖಂಡಿತವಾಗಿ ಸ್ನೇಹಿತರೆ, ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಜೂನ್ 5ರಿಂದ 10ನೇ ತಾರೀಕಿನವರೆಗೆ ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗೊಂದಲ, ಸ್ಪಷ್ಟತೆ ಇಲ್ಲದೆ ಇರುವಂತಹ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತದೆ. ನಿಮ್ಮ ಮನೆಗೆ ಬರುವಂತಹ ವ್ಯಕ್ತಿ ಯಾವ ರೂಪದಲ್ಲಿ ಬರ್ತಾರೆ ಖಂಡಿತವಾಗಿ ತಿಳಿದುಕೊಂಡರೆ ಆಶ್ಚರ್ಯಚಕಿತರಾಗ್ತೀರಾ. ನಿಮ್ಮ ಮನಸ್ಸು ಸಂತೋಷದಿಂದ ತುಂಬಿ ಹೋಗುತ್ತದೆ. ಇಲ್ಲಿಯವರೆಗೂ ಬಹಳಷ್ಟು ಕಷ್ಟ, ನೋವು, ದುಃಖವನ್ನ ಅನುಭವಿಸ್ತಾ ಬಂದಿರುವಂತಹ ಕಟಕ ರಾಶಿಯವರಿಗೆ ಇನ್ನು ಮುಂದೆ ಎಲ್ಲವೂ ಸರಿ ಹೋಗುತ್ತೆ. ನೀವು ಜೀವನದಲ್ಲಿ ಎಲ್ಲ ಕಳೆದುಕೊಂಡಿದ್ರು ಕೂಡ ಮತ್ತೆ ಎಲ್ಲವನ್ನ ಅದಕ್ಕಿಂತ ಹೆಚ್ಚಿನದಾಗಿ ಪಡೆದುಕೊಳ್ಳುವಂತಹ ಶಕ್ತಿಯನ್ನ ಹೊಂತೀರಾ. ಹೌದು, ಖಂಡಿತವಾಗಿ. ಓಂ ಶ್ರೀ ಮಾತ್ರೇ ನಮಃ. ಶ್ರೀ ಮಾತ್ರೆಯ ಅಮೃತವಾಗಿರುವಂತಹ, ವಿಶೇಷವಾಗಿರುವಂತಹ ಒಂದು ಆಶೀರ್ವಾದ ಅಂದ್ರೆ ದುರ್ಗಾ ಮಾತೆಯ ಒಂದು ಸಂಪೂರ್ಣವಾದ ಬೆಂಬಲ ನಿಮ್ಮ ಜೀವನದ ದಿಕ್ಕನ್ನ ಹೊಸದಾಗಿ ನಿರ್ಮಾಣ ಮಾಡೋದಕ್ಕೆ ಆಶೀರ್ವಾದದ ಮೂಲಕ ಕೆಲವೊಂದಿಷ್ಟು ಬಲಿಷ್ಠವಾದ ಸಂಕೇತವನ್ನ ಕಳಿಸುತ್ತದೆ. ಆ ಸಂಕೇತವನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಹೌದು ಸ್ನೇಹಿತರೆ, ಕಲ್ಪನಾ ಲೋಕ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕನಸುಗಳನ್ನ ಹೊಸದಾದ ಒಂದು ನಿರ್ಮಾಣ ಮಾಡಿಕೊಳ್ಳೋಕೆ, ಈ ಸಮಯದಲ್ಲಿ ಶಕ್ತಿಯನ್ನ ಪಡೆದುಕೊಳ್ಳೋಕೆ, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗೊಂದಲವನ್ನ, ಎಲ್ಲಾ ರೀತಿಯ ಒಂದು ತೊಂದರೆಗಳನ್ನ ಪರಿಹಾರ ಮಾಡ್ಕೊಳ್ಳೋಕೋಸ್ಕರ ನೀವು ನಿಮ್ಮ ಜೀವನದಲ್ಲಿ ಕಂಡ ಕನಸನ್ನ ನನಸು ಮಾಡಿಕೊಳ್ಳೋದಕ್ಕೋಸ್ಕರ ಸಾಕಷ್ಟು ಪರಿಶ್ರಮವನ್ನ ಪಡಬೇಕಾಗುತ್ತೆ. ಅದರ ಜೊತೆಗೆ ಅದೃಷ್ಟ ಕೂಡ ಕೈ ಹಿಡಿಯಬೇಕಾಗುತ್ತೆ. ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ಅದೃಷ್ಟ ಇಲ್ಲದೆ ಇದ್ರೆ ಯಾವುದೇ ಕೆಲಸವೂ ಕೂಡ ಪೂರ್ಣವಾಗುವುದಿಲ್ಲ. ಅದೃಷ್ಟದ ಬೆಂಬಲ ಇದ್ದಾಗ ಮಾತ್ರ ನಮ್ಮ ಕಲ್ಪನೆಗಳಿಗೆ, ನಮ್ಮ ಗೌರವಕ್ಕೆ, ನಮ್ಮ ಯಾವುದೇ ರೀತಿಯ ವಾಸ್ತವಕ್ಕೆ ಬೆಲೆ ಸಿಗುತ್ತದೆ. ಅದೃಷ್ಟ ನಮ್ಮ ಕೈ ಹಿಡಿದ ನಂತರ ಖಂಡಿತವಾಗಿ ಮನುಷ್ಯ ಕುಳಿತುಕೊಂಡ ಶ್ರೀಮಂತಿಕೆಯನ್ನು ಅನುಭವಿಸಬಹುದು. ಯಾವುದೇ ತೊಂದರೆಗಳಿದ್ರೂ ಕೂಡ ಎಲ್ಲದರಿಂದ ಮುಕ್ತಿಯನ್ನ ಪಡೆದುಕೊಳ್ಳಬಹುದು. ಅದರಲ್ಲೂ ಕೂಡ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಯನ್ನು ಎದುರಿಸಿ ಸಾಲ ಬಾಧೆಯಿಂದ ತೊಂದರೆ ಪಡ್ತಾ ಇರುವಂತಹ ವ್ಯಕ್ತಿಗಳು ವಿಶೇಷವಾಗಿ ಈಗ ಹೊರಗಡೆ ಬರೋದಕ್ಕೆ ಈ ಸಮಯ ಸರಿಯಾಗಿದೆ. ಹೌದು, ನಿಮ್ಮ ಜೀವನದಲ್ಲಿ ಈಗ ನೀವು ಎಲ್ಲವನ್ನ ಕಂಡುಕೊಳ್ತೀರಾ. ಏಕೆಂದ್ರೆ ದೇವರ ನೇರವಾದ ಕೃಪಾ ಕಟಾಕ್ಷ ನೀವು ಅನುಭವಿಸಿರುವಂತಹ ಕಷ್ಟಕ್ಕೆ ಸಂಪೂರ್ಣವಾಗಿ ಪರಿಹಾರದ ಮೂಲಕ ನಿಮಗೆ ನಮ್ಮ ವಿಡಿಯೋದ ಮೂಲಕ ಉತ್ತರವನ್ನ ಕಳಿಸ್ತಾ ಇದೆ. ಈ ವಿಡಿಯೋ ನಿಮಗೆ ಆಕಸ್ಮಿಕವಾಗಿ ಸಿಕ್ಕಿಲ್ಲ. ಇದು ದೇವರ ಅನುಗ್ರಹದ ಒಂದು ವಿಶೇಷವಾಗಿರುವ ಸಂಕೇತವಾಗಿದೆ. ನಾವು ತಿಳಿಸುವಂತಹ ಪ್ರತಿಯೊಂದು ಮಾಹಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕು, ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಅದರಿಂದಾಗಿ ಖಂಡಿತವಾಗಿ ನಿಮ್ಮ ಬದುಕು ನಿಧಾನವಾಗಿ ಬದಲಾಗುತ್ತೆ, ಹೊಸತನವನ್ನ ಕಂಡುಕೊಳ್ಳುತ್ತೆ, ಹೊಸ ಆಶಾಭಾವನೆ ಮುಂದುವರಿಯೋಕೆ ಸಾಧ್ಯವಾಗುತ್ತೆ. ಹಾಗಾದ್ರೆ ನೀವು ಕೂಡ ಕಟಕ ರಾಶಿಯವರಾಗಿದ್ದರೆ ಬಹಳಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಇದ್ರೆ, ನಿಮ್ಮ ಕಷ್ಟಗಳಿಂದ ಸಂಪೂರ್ಣವಾಗಿ ಹೊರಗೆ ಬರಬೇಕು ಅಂತ ಆಸೆ ಪಡ್ತಾ ಇದ್ರೆ ಈ ಒಂದು ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ 4 ಜನರ ಮುಖದಲ್ಲಿ ನಗು ತರಿಸುವಂತಹ ಕೆಲಸ ಮಾಡಿದ್ರೆ ಖಂಡಿತವಾಗಿ ನೇರವಾಗಿ ದೇವರ ಆಶೀರ್ವಾದ ನಿಮ್ಮ ಮನೆ ಮತ್ತು ನಿಮ್ಮ ಮನಸ್ಸು, ನಿಮ್ಮ ಜೀವನವನ್ನ ಪ್ರವೇಶ ಮಾಡುತ್ತದೆ. ನೀವು ಇದುವರೆಗೆ ಅನುಭವಿಸಿದಂತಹ ಎಂಥದೇ ಆದ ಕಷ್ಟಗಳು, ಹೃದಯಕ್ಕೆ ನೋವನ್ನ ಉಂಟು ಮಾಡಿದಂತಹ ಘಟನೆಗಳು, ಸಹಿಸಬೇಕಾದ ಅವಮಾನಗಳು, ಇವೆಲ್ಲದಕ್ಕೂ ಕೂಡ ಈಗ ಅಂತ್ಯ ಸಮೀಪಿಸುತ್ತಿದೆ. ನಿಮ್ಮ ಜೀವನದಲ್ಲಿ ಹೊಸ ಬೆಳಕಿನ ದಾರಿ ತೆರೆದುಕೊಳ್ಳುವಂತಹ ಕ್ಷಣ ಹತ್ತಿರಕ್ಕೆ ಬಂದಿದೆ. ದಯವಿಟ್ಟು ಗಮನದಿಂದ ಕೇಳಿ. ಒಟ್ಟಾರೆಯಾಗಿ ಜೂನ್ 5ರಿಂದ 10ನೇ ತಾರೀಕು ನಿಮ್ಮ ಬದುಕಿನಲ್ಲಿ ಒಂದು ಮಹತ್ವದ ತಿರುವನ್ನ ತಂದುಕೊಡುವಂತಹ ಸಮಯ. ಇದು ಸಾಮಾನ್ಯವಾದ ದಿನವಲ್ಲ, ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವಂತಹ ವಿಶೇಷವಾದ ಸಂದರ್ಭ. ಮೊದಲ ನೋಟಕ್ಕೆ ಇದೊಂದು ಬಿರುಗಾಳಿಯಂತೆ ಭಾಸವಾಗಬಹುದು, ಆದರೆ ಇದು ನಿಮ್ಮನ್ನ ಕೆಡವಲು ಬಂದಿಲ್ಲ, ನಿಮ್ಮ ಜೀವನವನ್ನ ಹೊಸ ದಿಕ್ಕಿನಲ್ಲಿ ಮುನ್ನಡೆಸಲು ಬರುತ್ತಿದೆ. ಈ ಸಮಯದಲ್ಲಿ ನಿಮ್ಮ ಮನೆಗೆ
ಅಥವಾ ನಿಮ್ಮ ಬದುಕಿಗೆ ಒಬ್ಬ ಪ್ರಭಾವಿ ವ್ಯಕ್ತಿಯ ಆಗಮನವಾಗುವ ಸಾಧ್ಯತೆ ಬಲಿಷ್ಠವಾಗಿರೋದ್ರಿಂದ ಈ ವ್ಯಕ್ತಿ ನಿಮ್ಮ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸುವಷ್ಟು ಶಕ್ತಿಯನ್ನು ಹೊಂದಿರಬಹುದು. ಆದರೆ ಇಲ್ಲಿ ಒಂದು ಸೂಕ್ಷ್ಮವಾದ ಸಂಗತಿಯನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಂದು ಅವಕಾಶದ ಹಿಂದೆ ಕೆಲವೊಂದಿಷ್ಟು ಪರೀಕ್ಷೆಗಳು ಅಡ್ಡವಾಗಿರುತ್ತದೆ. ಆ ಶುಭ ಸಮಯದ ಸುತ್ತ ಒಂದು ಕಾಣದ ನೆರಳು ಕೂಡ ಇರುತ್ತದೆ. ನಿಮ್ಮ ಅಜಾಗರೂಕತೆ ಅಥವಾ ಸೋಮಾರಿತನ ಅಥವಾ ಬೇಡದೇ ಇರುವಂತಹ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿಕೊಡುವಂತಹ ಮನಸ್ಥಿತಿಯಿಂದ ನೀವು ಹೊರಗೆ ಬಂದಾಗ ಮಾತ್ರ ಎಲ್ಲವನ್ನ ನೀವು ನಿಷ್ಕಲ್ಮಶವಾದ ಹೃದಯದಿಂದ ಪ್ರೀತಿಯಿಂದ ಪಡೆದುಕೊಳ್ಳೋಕೆ ಸಾಧ್ಯವಾಗುತ್ತೆ. ನಿಮ್ಮ ಹತ್ತಿರದಲ್ಲಿರುವಂತಹ ಕೆಲವರು ನಂಬಿಕೆ ದ್ರೋಹ ಮಾಡಬಹುದು, ನಿಮಗೆ ಅಪರೂಪದ ಅವಕಾಶವನ್ನ ನಿಮ್ಮಿಂದ ಕಿತ್ತುಕೊಳ್ಬಹುದು, ನಿಮಗೆ ಕಾಟವನ್ನ ಕೊಡ್ಬೋದು, ತೊಂದರೆಯನ್ನ ಮಾಡ್ಬೋದು, ಕಣ್ಣಿನ ದೃಷ್ಟಿಯನ್ನ ಹಾಕ್ಬೋದು. ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ನಿಮಗೆ ತೊಂದರೆ ಅನ್ನೋದು, ನೋವು ಅನ್ನೋದು, ಮೋಸ ಅನ್ನೋದು ನಡೀತಾ ಇರುತ್ತೆ. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನ ನೀವು ಇಡಬೇಕಾದ್ರೆ 10 ಅಲ್ಲ 100 ಬಾರಿ ಯೋಚನೆ ಮಾಡಿ ಮುಂದುವರಿಬೇಕು. ನಿಮ್ಮನ್ನ ಯಾರೇ ಕೂಡ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ರು ಕೂಡ ಒಂದು ಶಕ್ತಿ ನಿಮ್ಮನ್ನ ಖಂಡಿತವಾಗಿ ಸುತ್ತುವರೆದಿದೆ. ಆ ಶಕ್ತಿ ನಿಮಗೆ ಒಂದು ವಿಶೇಷವಾಗಿ ಲಾಭವನ್ನ ತಂದು ಕೊಡುತ್ತೆ. ನೀವು ಎಲ್ಲಾ ರೀತಿಯ ತೊಂದರೆಗಳಿಂದ ಖಂಡಿತವಾಗಿ ತಪ್ಪಿಸಿಕೊಳ್ತೀರಾ. ದೊಡ್ಡ ದೊಡ್ಡ ತಪ್ಪು, ಈ ತಪ್ಪುಗಳನ್ನೆಲ್ಲ ನೀವು ಸರಿಪಡಿಸ್ಕೊಳ್ಬೇಕು. ಈ ಎಲ್ಲ ರಹಸ್ಯಗಳನ್ನ ತಿಳಿದುಕೊಂಡ ನಂತರ ನಿಮ್ಮ ಕಣ್ಣುಗಳಲ್ಲಿ ನೀರು ಧಾರಾಕಾರವಾಗಿ ಬರುತ್ತದೆ. ಒಂದು ಕ್ಷಣವೂ ಮುಂದೆ ಹಾಕದೆ ಕೊನೆವರೆಗೂ ವಿಡಿಯೋವನ್ನ ಗಮನದಿಂದ ಕೇಳಿ. ಆಗ ಮಾತ್ರ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬದಲಾವಣೆ ಯಾವ ರೀತಿ ಇರುತ್ತದೆ, ಒಬ್ಬ ವ್ಯಕ್ತಿ ಯಾವ ಮೂಲಕ ಬರ್ತಾರೆ, ಯಾತಿಗೋಸ್ಕರ ಬರ್ತಿದ್ದಾರೆ, ನಿಮ್ಮ ಜೀವನವನ್ನ ಬದಲಾಯಿಸಿ ಅವರಿಗೆ ಸಿಗುವಂತಹ ಲಾಭ ಯಾವುದು, ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸಂತೋಷದ ಒಂದು ಸುರಿಮಳೆ ಸುರಿಯುತ್ತದೆ, ಅದನ್ನ ಕೂಡ ತಪ್ಪಿಸೋಕೆ ಬರುವಂತಹ ಕೆಟ್ಟ ಜನರನ್ನ ಯಾವ ರೀತಿ ಒಂದು ನಿಧಾನವಾಗಿ ದೂರ ಇಡಬೇಕು, ಎಲ್ಲವನ್ನ ಕೂಡ ಈ ಒಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಟ್ಟಾರೆಯಾಗಿ ಕಟಕ ರಾಶಿಯ ವೀಕ್ಷಕರು ಬಹಳಷ್ಟು ಒಳ್ಳೆಯ ಒಂದು ಮನಸ್ಥಿತಿಯನ್ನು ಹೊಂದಿರತಕ್ಕಂತಹ ಜನರು. ಖಂಡಿತವಾಗಿ ಕಟಕ ರಾಶಿಯವರೇ, ಚಂದ್ರನ ಆಶೀರ್ವಾದ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನಿಮ್ಮ ಮನಸ್ಸು ಯಾವಾಗಲೂ ಚಂಚಲವಾಗಿರುತ್ತದೆ. ಕಷ್ಟಗಳನ್ನು ಎದುರಿಸುವಂತಹ ಮನಸ್ಥಿತಿಯನ್ನು ಹೊಂದಿದ್ರು ಕೂಡ ಕೆಲವೊಂದಿಷ್ಟು ಬಾರಿ ದೇವರ ಆಶೀರ್ವಾದ ನೇರವಾಗಿ ನಿಮ್ಮ ಜೀವನಕ್ಕೆ ನ್ಯಾಯವನ್ನು ನಿಷ್ಠೆಯನ್ನು ತಂದುಕೊಡುತ್ತೆ. ನಿಮ್ಮ ಕಠಿಣ ಪರಿಶ್ರಮ ಇತ್ಯಾದಿ ಉತ್ತಮವಾದ ಗುಣಗಳು ಪ್ರತೀಕವೇ ಈ ರಾಶಿ ಚಕ್ರದವರಿಗೆ ಕಳೆದ ಹಲವಾರು ವರ್ಷಗಳ ನಂತರ ಶುಭ ಸಂದರ್ಭವನ್ನು ನಿರ್ಮಾಣ ಮಾಡ್ತಾ ಇದೆ. ನೀವು ಅನುಭವಿಸಿದಂತಹ ಸಂಕಟಗಳು ಅಷ್ಟಿಷ್ಟಲ್ಲ, ನೀವು ನಂಬಿದವರಿಂದ ನಿಮ್ಮ ವಿಶ್ವಾಸವನ್ನು ಮುರಿದುಕೊಂಡ ಸಂದರ್ಭಗಳು ಹಲವಾರು ಬಾರಿ ಬಂದಿದೆ. ನೀವು ಮಾಡದೇ ಇರುವಂತಹ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿದ್ದೀರಾ. ನೀವು ಮಾಡಿದ ಉಪಕಾರವನ್ನ ಮರೆತು ಕೆಲವರು ನಿಮ್ಮನ್ನ ಒಂಟಿಯಾಗಿಸಿದ್ದಾರೆ. ಆರ್ಥಿಕವಾಗಿಯೂ ಮಾನಸಿಕವಾಗಿ ನೀವು ಬಹಳಷ್ಟು ಒತ್ತಡವನ್ನ, ದುಃಖವನ್ನ, ನೋವನ್ನ ಅನುಭವಿಸ್ತಾ ಇದ್ದೀರಾ. ಎಷ್ಟೋ ರಾತ್ರಿಗಳು ನಿಮಗೆ ನಿದ್ರೆ ಬಂದಿಲ್ಲ, ಕಷ್ಟಗಳು ಬಂದಿದೆ, ಕೆಟ್ಟ ಕೆಟ್ಟ ಕನಸುಗಳನ್ನ ನೀವು ಅನುಭವಿಸ್ತಾ ಇದ್ದೀರಾ. ಮನಸ್ಥಿತಿ ತುಂಬಾ ನೋವಾಗಿದೆ. ಕಣ್ಣಲ್ಲಿ ನೀರಿಗಿಂತ ರಕ್ತನೇ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆಲ್ಲ ಯಾರು ಕಾರಣ, ಯಾಕೆ ಕಾರಣ, ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಒಟ್ಟಾರೆಯಾಗಿ ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿ ಆಗಮನ ಖಂಡಿತವಾಗಿ ನಿಮ್ಮ ಜೀವನದ ಒಂದು ಹೊಸ ಹಂತಕ್ಕೆ ನಿರ್ಮಾಣ ಮಾಡುವಂತಹ ಸಂದರ್ಭ. ಈ ಹೊಸ ವ್ಯಕ್ತಿಯ ಪ್ರಭಾವ ಕೇವಲ ಕುಟುಂಬದ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೂ ಕೂಡ ಉತ್ತಮವಾದ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಜ್ಯೋತಿಷದ ಪ್ರಕಾರ ಹೇಳಲಾಗುತ್ತಿದೆ. ಇದುವರೆಗೆ ಹಣಕಾಸಿನ ವಿಚಾರದಲ್ಲಿ ಎದುರಾಗುತ್ತಿದ್ದಂತಹ ಅಡಚಣೆಗಳು ನಿಧಾನವಾಗಿ ದೂರವಾಗಬಹುದು. ಹೊಸ ಉದ್ಯೋಗದ ಅವಕಾಶಗಳು, ವ್ಯಾಪಾರದಲ್ಲಿ ಬೆಳವಣಿಗೆ ಅಥವಾ ಹೊಸ ಆದಾಯದ ಮಾರ್ಗಗಳು ಈ ಹೊಸ ವ್ಯಕ್ತಿ ಪರಿಚಯದಿಂದ ಸಿಗುವ ಸಾಧ್ಯತೆ ಇದೆ. ಕಟಕ ರಾಶಿಯವರು ಕೆಲವೊಮ್ಮೆ ತಮ್ಮ ಭಾವನೆಗಳ ಕಾರಣದಿಂದ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಹಿಂಜರಿಯುತ್ತಾರೆ. ಆದರೆ ಈ ವ್ಯಕ್ತಿ ನಿಮಗೆ ಮಾರ್ಗದರ್ಶನವನ್ನು ನೀಡ್ತಾರೆ, ಧೈರ್ಯವನ್ನು ತುಂಬುತ್ತಾರೆ, ನಿಮ್ಮ ಸಾಮರ್ಥ್ಯವನ್ನು ತಿಳಿಸಿಕೊಡ್ತಾರೆ. ನಿಮ್ಮ ಕುಟುಂಬದಲ್ಲಿ ಕೂಡ ಒಗ್ಗಟ್ಟು ಅನ್ನೋದನ್ನ ಜಾಸ್ತಿ ಮಾಡ್ತಾರೆ. ಪರಸ್ಪರ ಅರ್ಥ ಮಾಡಿಕೊಳ್ಳುವ ಗುಣಗಳು ಬೆಳೀತಾ ಹೋಗುತ್ತೆ. ಆದರೆ ಯಾವುದೇ ಹೊಸ ಸಂಬಂಧವನ್ನು ಸ್ವೀಕರಿಸುವ ವಿವೇಕವೂ ಕೂಡ ಅಗತ್ಯವಾಗಿರುತ್ತೆ. ಎಲ್ಲರನ್ನೂ ಕೂಡ ಕಣ್ಣು ಮುಚ್ಚಿ ನಂಬಿ ಅಂತ ನಾವು ಹೇಳೋದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಮನಸ್ಥಿತಿ, ಪರಿಸ್ಥಿತಿ ಮತ್ತು ಅವರು ನಡೆದುಕೊಳ್ಳುವಂತಹ ವ್ಯಕ್ತಿತ್ವದ ಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲರೂ ಕೂಡ ನಮ್ಮ ಒಳಿತನ್ನೇ ಬಯಸ್ತಾರೆ ಅಂತ ಅಂದ್ಕೊಳ್ಳೋದು ತಪ್ಪು. ಅವರ ಗುಣ, ಸ್ವಭಾವವನ್ನು ತಿಳಿದುಕೊಳ್ಳೋದು ಉತ್ತಮ. ಒಳ್ಳೆಯ ವ್ಯಕ್ತಿಯ ಆಗಮನ ಜೀವನವನ್ನು ಬೆಳಗಿಸಬಹುದು, ಆದರೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋದು ನಿಮ್ಮ ಕೈಯಲ್ಲೇ ಇರುತ್ತೆ. ಕಟಕ ರಾಶಿಯವರಿಗೆ ಈ ಸಮಯವು ಹೊಸ ಆರಂಭ, ಹೊಸ ಸಂಬಂಧಗಳು ಮತ್ತು ಹೊಸ ಅವಕಾಶಗಳ ಸಂಕೇತವಾಗಿರಬಹುದು. ಖಂಡಿತವಾಗಿ ಇದನ್ನು ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಮ ಜೀವನದಲ್ಲಿ ಮನೆಯಲ್ಲಿ ಕಾಲಿಡುವ ಹೊಸ ವ್ಯಕ್ತಿ ನಿಮ್ಮ ಜೀವನದ ಕತ್ತಲೆಯ ಕ್ಷಣಗಳನ್ನು ಬೆಳಕಾಗಿಸುತ್ತಾರೆ. ನಿಮ್ಮ ಕನಸುಗಳಿಗೆ ಹೊಸ ರೆಕ್ಕೆಯನ್ನು ನೀಡುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಧನಾತ್ಮಕವಾದ ಮನೋಭಾವದಿಂದ ಹೊಸ ಜನರನ್ನು ಸ್ವಾಗತಿಸಿ ದೇವರ ಆಶೀರ್ವಾದದೊಂದಿಗೆ ಮುಂದುವರಿಯಿರಿ. ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಯಶಸ್ಸಿನ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ. ಈಗ ನಿಮಗೆ ರಾಜಯೋಗಕ್ಕಿಂತ ಹೆಚ್ಚಾಗಿ ಒಂದು ಅದೃಷ್ಟ ಮೌಲ್ಯಯುತವಾಗಿ ಹೊಳೆಯೋದಕ್ಕೆ ಶುರು ಮಾಡುತ್ತೆ. ನಿಮ್ಮ ನಂಬಿಕೆಗೆ ಯಾರೆಲ್ಲ ಮೋಸ ಮಾಡಿದ್ರು ಅಂಥವರನ್ನ ದೂರ ಮಾಡಿ ಒಂದು ವಿಶೇಷವಾದ ಗಟ್ಟಿಯಾಗಿರುವಂತಹ ಒಂದು ಬದುಕನ್ನು ಕಟ್ಟಿಕೊಳ್ಳುವಂತಹ ಸಮಯ ಈಗ ಪ್ರಾರಂಭವಾಗ್ತಾ ಇದೆ. ಕೆಲವರು ನಿಮ್ಮ ಜೀವನವನ್ನ ಮೋಸ ಮಾಡಿ ನರಕಕ್ಕೆ ತಳ್ಳಿರಬಹುದು. ಕೆಲವು ಸಮಯದಲ್ಲಿ ದೇವರ ಮೇಲಿನ ನಂಬಿಕೆಗಳು ಕೂಡ
ನೀವು ತೆಗೆದು ಹಾಕಿರಬಹುದು. ಎಷ್ಟೇ ಶ್ರಮ ಪಟ್ಟರೂ ಕೂಡ ಪ್ರತಿಫಲ ಸಿಗುತ್ತಿಲ್ಲ ಅನ್ನುವಂತಹ ಮನಸ್ಥಿತಿ ನಿಮ್ಮನ್ನು ಬೇಸರಗೊಳಿಸಿರಬಹುದು. ದುಡಿಯುತ್ತಿದ್ರೂ ಕೂಡ ಹಣ ಕೈಯಲ್ಲಿ ಉಳಿತಾ ಇಲ್ಲ. ಎಲ್ಲ ಪರಿಸ್ಥಿತಿಗಳು ಕೂಡ ನಿಮ್ಮ ವಿರುದ್ಧವಾಗಿದೆ. ಏನೇ ಮಾಡಿದ್ರೂ ಕೂಡ ಯಾವುದು ಸರಿ ಹೋಗ್ತಾ ಇಲ್ಲ. ನಿಮ್ಮ ಸ್ವಭಾವದಲ್ಲಿ ಕೂಡ ಅಸೂಯೆ ಇಲ್ಲ. ಬೇರೆಯವರ ಯಶಸ್ಸನ್ನು ನೋಡಿ ಸಂತೋಷ ಪಡುವಂತಹ ಉತ್ತಮವಾದ ಗುಣ ನಿಮ್ಮದಾಗಿದ್ರೂ ಕೂಡ ನಿಮ್ಮ ಬೆಳವಣಿಗೆಯನ್ನು ಸಹಿಸದೇ ಇರುವಂತಹ ಕೆಲವರು ನಿಮ್ಮ ಸುತ್ತಮುತ್ತಲಿನ ಸಂಬಂಧಿಕರು ನಿಮ್ಮ ವಿರುದ್ಧ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ. ನಿಮ್ಮ ಸತ್ಯನಿಷ್ಠೆಯನ್ನ ದೌರ್ಬಲ್ಯ ಎಂದು ಭಾವಿಸ್ತಾ ಇದ್ದಾರೆ. ನಿಮ್ಮನ್ನು ತಗ್ಗಿಸಲು ಕುಗ್ಗಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ಈಗ ಪರಿಸ್ಥಿತಿ ಬದಲಾಗುತ್ತಿದೆ. ಕಾಲಚಕ್ರ ಹೊಸ ತಿರುವನ್ನ ಪಡೆದುಕೊಳ್ಳುತ್ತದೆ. ಗ್ರಹಗಳ ಚಲನೆ ನಿಮ್ಮ ಪರವಾಗಿ ಅನುಕೂಲಕರವಾಗಿರೋದ್ರಿಂದ ನೀವು ಬಯಸಿದಂತಹ ಎಲ್ಲವನ್ನ ಕೂಡ ಗಳಿಸಿಕೊಳ್ಳುವಂತಹ ಸಮಯ ಈಗ ಶುರುವಾಗುತ್ತೆ. ಹೌದು, ಖಂಡಿತವಾಗಿ ಕಟಕ ರಾಶಿಯವರೇ, ಜೂನ್ 5ರಿಂದ 10ನೇ ತಾರೀಕಿನವರೆಗೆ ನೀವು ಬಯಸಿದ್ದನ್ನು ಪಡೆಯುವ ಸಮಯ ಆರಂಭವಾಗುತ್ತದೆ ಎಂದು ಜ್ಯೋತಿಷದ ನಂಬಿಕೆಯ ಪ್ರಕಾರ ಹೇಳಲಾಗುತ್ತಿದೆ. ಈ ಗ್ರಹಗಳ ಸ್ಥಾನ ಬದಲಾವಣೆಯು ನಿಮ್ಮ ಮನಸ್ಸಿನಲ್ಲಿ ಹೊಸ ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ತರುತ್ತದೆ. ಇದುವರೆಗೆ ವಿಳಂಬವಾಗಿದ್ದ ಕೆಲಸಗಳು ನಿಧಾನವಾಗಿ ಮುನ್ನಡೆಯುವಂತಹ ಲಕ್ಷಣಗಳನ್ನು ಕಂಡುಕೊಳ್ಳಬಹುದು. ಉದ್ಯೋಗ, ವ್ಯವಹಾರ, ಶಿಕ್ಷಣ ಅಥವಾ ಕುಟುಂಬ ವಿಚಾರಗಳಲ್ಲಿ ನೀವು ಬಹಳಷ್ಟು ದಿನಗಳಿಂದ ಕಾಯುತ್ತಿದ್ದಂತಹ ಸುದ್ದಿಗಳು ಸಿಗುವಂತಹ ಸಾಧ್ಯತೆ ಇದೆ. ನಿಮ್ಮ ಅಭಿಪ್ರಾಯವನ್ನು ಜನರು ಗೌರವಿಸುತ್ತಾರೆ. ಸಂಬಂಧಗಳು ಮತ್ತಷ್ಟು ಬಲಗೊಳ್ಳುತ್ತೆ. ಹಣಕಾಸಿನ ವಿಚಾರದಲ್ಲೂ ಕೂಡ ನೆಮ್ಮದಿಯನ್ನು ಪಡೆದುಕೊಳ್ತೀರಾ. ಕೆಲವು ಹೊಸ ಅವಕಾಶಗಳು ನಿಮ್ಮ ಕಣ್ಣ ಮುಂದೆ ಬರಬಹುದು. ನಿಮ್ಮ ಭವಿಷ್ಯಕ್ಕೆ ಉತ್ತಮ ಅಡಿಪಾಯ ಹಾಕುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಸಿಗುತ್ತದೆ. ಅವಕಾಶಗಳ ಸುರಿಮಳೆ ಬರುತ್ತೆ. ಕುಟುಂಬದವರ ಬೆಂಬಲ, ಸ್ನೇಹಿತರ ಸಹಕಾರ, ಹಿರಿಯರ ಆಶೀರ್ವಾದ ಎಲ್ಲ ಕಾರ್ಯಕ್ಕೂ ಕೂಡ ಬಲವನ್ನು ನೀಡುತ್ತದೆ. ಮನಸ್ಸಿನಲ್ಲಿ ಇದ್ದಂತಹ ಗೊಂದಲಗಳು ಕಡಿಮೆಯಾಗುತ್ತೆ. ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ನಿಮ್ಮ ಶ್ರಮ, ತಾಳ್ಮೆ ಮತ್ತು ಸರಿಯಾದ ನಿರ್ಧಾರಗಳು ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಈ ಸಮಯದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಅವಕಾಶವನ್ನು ಕೂಡ ಮನಸ್ಸಿನಿಂದ ಸ್ವೀಕರಿಸಿ. ಉತ್ತಮವಾಗಿರುವಂತಹ ದೇವರ ಆಶೀರ್ವಾದಕ್ಕೆ ನೀವು ಸುರಿಸಿದಂತಹ ಕಣ್ಣೀರಿಗೆ ಪ್ರತಿಯೊಂದು ಹನಿಗೂ ಕೂಡ ಪ್ರತಿ ಉತ್ತರವನ್ನು ದೇವರು ಬರೆದಿದ್ದಾರೆ. ನಿಮ್ಮ ಕಷ್ಟಗಳಿಗೆ ಅರ್ಥಪೂರ್ಣವಾದ ಅಂತ್ಯವನ್ನು ನೀಡಲು ಇದೇ ಒಂದು ಜೂನ್ 5ರಿಂದ 10ನೇ ತಾರೀಕಿನವರೆಗೂ ಒಂದು ಹೊಸ ದಾರಿಯನ್ನು ತೆಗೆದುಕೊಳ್ಳುವಂತಹ ವಿಶೇಷವಾದ ಸಮಯ. ನಿಮ್ಮ ಜೀವನದಲ್ಲಿ ಪ್ರಮುಖವಾದ ಘಟನೆಗಳು, ಅದ್ಭುತವಾದ ಗ್ರಹಗಳ ಪರಿಸ್ಥಿತಿಗಳು ಅಪರೂಪದ ಸಂಯೋಗವನ್ನು ಸೃಷ್ಟಿ ಮಾಡುತ್ತೆ. ಈ ಯೋಗದಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ. ನಿಮ್ಮ ಪುನರ್ಜೀವನ ಮತ್ತೆ ಪ್ರಾರಂಭವಾಗುವ ಸಮಯ. ನಿಮ್ಮ ಪರಿಶ್ರಮಕ್ಕೆ ಸಾರ್ಥಕತೆ ದೊರೆಯುವಂತಹ ಕ್ಷಣ. ದೇವರ ಅನುಗ್ರಹ ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕನ್ನು ತರುತ್ತದೆ. ಒಟ್ಟಾರೆಯಾಗಿ ಕಟಕ ರಾಶಿಯವರಿಗೆ ಮೇ ತುಂಬಾನೇ ಒಳ್ಳೆ ತಿಂಗಳಾಗಿತ್ತು. ಏಕೆಂದರೆ ಈ ಒಂದು ಮೇ ತಿಂಗಳು ಹುಣ್ಣಿಮೆ ಮುಗಿದಿರೋದ್ರಿಂದ ಜ್ಯೇಷ್ಠ ಮಾಸ ಪ್ರಾರಂಭವಾಗಿರೋದ್ರಿಂದ ಎಲ್ಲವನ್ನ ಕೂಡ ಸರಿಪಡಿಸಿಕೊಳ್ಳುವಂತಹ ಶಕ್ತಿಯನ್ನು ಹೊಂದಿರೋದ್ರಿಂದ ಈಗ ಜೂನ್ ತಿಂಗಳ ಆರಂಭದಲ್ಲಿ ನಿಮಗೆ ಬಂಪರ್ ಲಾಟ್ರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಬಯಸಿದಂತಹ ಕುತೂಹಲಕಾರಿ ಕ್ಷಣವನ್ನು ಅನುಭವಿಸ್ತೀರಾ. ಇದಕ್ಕೆಲ್ಲ ಕಾರಣ ಅಂದ್ರೆ ಒಬ್ಬ ಪ್ರಮುಖ ವ್ಯಕ್ತಿ. ಆ ವ್ಯಕ್ತಿ ನಿಮ್ಮ ವೃತ್ತಿ ಜೀವನಕ್ಕೆ ದಾರಿದೀಪವಾಗಿ ಕಾಣಿಸಿಕೊಳ್ತಾರೆ. ನಿಮ್ಮ ವ್ಯವಹಾರಕ್ಕೆ, ಹೊಸ ಜೀವನಕ್ಕೆ ಪಾಲಿಕೆದಾರರಾಗಿ, ಹೂಡಿಕೆದಾರರಾಗಿ, ವೈಯಕ್ತಿಕ ಬದುಕಿನಲ್ಲಿ ಕಳೆದು ಹೋಗಿರುವಂತಹ ಸಂತೋಷವನ್ನ ಮತ್ತೆ ತಂದುಕೊಡುವಂತಹ ವ್ಯಕ್ತಿ ಆಗಿರಬಹುದು. ಅವರು ನಿಮಗೆ ಆರ್ಥಿಕವಾಗಿ ಕೂಡ ಬದಲಾವಣೆಯನ್ನು ತಂದುಕೊಡೋಕೆ ಸಹಾಯ ಮಾಡ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಯ ಮತ್ತು ಗೊಂದಲಗಳನ್ನು ದೂರ ಮಾಡ್ತಾರೆ. ನಿಮ್ಮ ದೊಡ್ಡ ಶತ್ರುವಾಗಿರುವಂತಹ ಕೆಲವೊಂದಿಷ್ಟು ಅತಿಯಾದ ಮುನಿಸು, ಕೋಪ, ಸಣ್ಣ ಸಣ್ಣ ವಿಷಯಕ್ಕೂ ತಾಳ್ಮೆ ಕಳೆದುಕೊಳ್ಳೋದು, ಕೈಗೆ ಬಂದ ತುತ್ತನ್ನು ದೂರ ಮಾಡಿಕೊಳ್ಳುವಂಥದ್ದು, ಈ ಎಲ್ಲ ಸ್ವಭಾವವನ್ನು ಅವರು ತಡೆಯೋದು ಹೇಗೆ, ಯಾವ ರೀತಿ ನೀವು ಸಕ್ಸಸ್ಸನ್ನು ಪಡ್ಕೊಳ್ಬೇಕು, ನೇರವಾಗಿ ಗುರಿಯನ್ನು ಮುಟ್ಟಬೇಕು, ಯಾವ ಕೆಟ್ಟ ಅಭ್ಯಾಸಗಳನ್ನು ನೀವಿಂದ ಬಿಟ್ಟು ಬಿಡಬೇಕು, ಎಲ್ಲವನ್ನ ಕೂಡ ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಖಂಡಿತವಾಗಿ ಆ ವ್ಯಕ್ತಿ ನಿಮ್ಮ ಜೀವನದ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏಕೆಂದರೆ ನಿಮ್ಮ ಭವಿಷ್ಯವನ್ನು ಪ್ರಭಾವಿಸಬಹುದು. ಆದ್ದರಿಂದ ಈಗ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆ ಅತಿ ಎಚ್ಚರಿಕೆಯಿಂದ ಇಡಬೇಕು. ನೀವು ರೂಪಿಸುತ್ತಿರುವಂತಹ ಯೋಜನೆಗಳು ಮುಂದಿನ ನಿರ್ಣಾಯಕವಾಗಿರುವಂತಹ ಸಂದರ್ಭಗಳು. ಇದು ಹಲವಾರು ವರ್ಷಗಳವರೆಗೂ ಕೂಡ ನಿಮಗೆ ಹಣಕಾಸಿನ ಲಾಭವನ್ನು ತಂದುಕೊಡುತ್ತೆ. ನಿಮ್ಮ ರಹಸ್ಯಗಳು ನಿಮ್ಮಲ್ಲೇ ಉಳಿದುಕೊಳ್ಬೇಕು. ನಿಮ್ಮ ಯಾವುದೇ ರೀತಿಯ ಶಕ್ತಿಯಾಗಿರುವಂತಹ ಅತಿಯಾದ ನಂಬಿಕೆಯ ಒಂದು ಪ್ರಭಾವದಿಂದ ಯಾರಿಗೂ ಕೂಡ ನಿಮ್ಮ ಗುಟ್ಟುಗಳನ್ನು ಹೇಳೋದಕ್ಕೆ ಹೋಗಬೇಡಿ. ಹಿತಕರವಾಗಿರುವ ಮಾತುಗಳನ್ನು ಆಡಿ ನಿಮ್ಮಿಂದ ಎಲ್ಲವನ್ನ ತಿಳಿದುಕೊಂಡು ನಂತರ ನಿಮಗೆ ಮೋಸ ಮಾಡ್ತಾರೆ. ನಿಮ್ಮ ಸ್ವತಂತ್ರವಾದ ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ಮನಸ್ಥಿತಿಯನ್ನು ನೀವು ಬೆಳೆಸ್ಕೊಳ್ತಾ ಹೋದ್ರೆ ವೃತ್ತಿ ಜೀವನ ಅದ್ಭುತವಾಗುತ್ತೆ. ಜೂನ್ ತಿಂಗಳು ನಿಮಗೆ ಸವಾಲುಗಳ ಜೊತೆಗೆ ದೊಡ್ಡ ಅವಕಾಶಗಳ ಒಂದು ಸುರಿಮಳೆ ಕೂಡ ಸುರಿಯುತ್ತದೆ. ನಿಮ್ಮ ಮೇಲಾಧಿಕಾರಿಗಳು ಅಥವಾ ನಿಮ್ಮ ಕೆಲಸವನ್ನು ಗಮನಿಸುವಂತಹ ಪ್ರತಿಯೊಬ್ಬರು ಕೂಡ ನಿಮಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಉತ್ತಮವಾದ ಪೋಸ್ಟ್ಗೆ ವರ್ಗಾವಣೆ ಸಿಗಬಹುದು. ನಿಮಗೆ ಎಲ್ಲ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅಂದರೆ ಮದುವೆಯ ಸಾಧ್ಯತೆ ಕೂಡ ಇದೆ. ಈ ಸಂದರ್ಭದಲ್ಲಿ ಹೊಸ ಹೊಸ ಪ್ರಾಜೆಕ್ಟ್ಗಳು, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಕೈ ಸೇರಬಹುದು. ಈ ಜವಾಬ್ದಾರಿಯನ್ನು ನೀವು ಸೂಕ್ತವಾಗಿ ನಿರ್ವಹಿಸೋದ್ರಿಂದ ಪ್ರಗತಿಯನ್ನು ಯಾರು ಕೂಡ ನಿಮ್ಮಿಂದ ಕಿತ್ತುಕೊಳ್ಳೋಕೆ ತಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ವೇತನವನ್ನು ಹೆಚ್ಚಳ ಮಾಡಿಕೊಳ್ಬಹುದು. ಈ ರಾಶಿ ಚಕ್ರದವರು ಈ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ದೋಷವನ್ನು ಹುಡುಕ್ತಾ ಇದ್ರೆ ಅದನ್ನು ಕೂಡ ದೂರ
ಮಾಡ್ಕೊಳ್ಬಹುದು. ನಿಮ್ಮನ್ನು ಕೆಣಕಿ ನಿಮ್ಮಿಂದ ತಪ್ಪು ಮಾಡಿಸ್ಬೇಕು ಅಂತ ಕಾಯ್ಕೊಂಡಿರುವಂಥ ಕೆಲವೊಂದಿಷ್ಟು ಜನರನ್ನು ಅವರ ಬಲೆಗೆ ಬೀಳದೆ ಇರುವಂತೆ ನಿಮ್ಮ ಮನಸ್ಸನ್ನು ಧ್ಯಾನ, ಯೋಗ ಮತ್ತು ಒಳ್ಳೆಯ ಕಡೆಗೆ ಪ್ರೇರೇಪಣೆ ಮಾಡೋದು ತುಂಬಾ ಮುಖ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಶಾಂತ ಸ್ವಭಾವ ಬೇರೆಯವರಿಗೆ ಉತ್ತಮವಾಗಿರಬೇಕು. ವ್ಯಾಪಾರ ಮತ್ತು ವ್ಯವಹಾರ ಮಾಡುವಂಥವರಿಗೆ ಈ ಅವಧಿ ಸಾಕಷ್ಟು ಲಾಭದಾಯಕ. ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುವಂತಹ ಪ್ರಮುಖ ವ್ಯಕ್ತಿ ಪ್ರಭಾವದಿಂದ ನಿಮ್ಮ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಮೂಡಿ ಬರುತ್ತದೆ. ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರಾಮುಖ್ಯತೆ ಏನು ಅಂತ ನೀವೇ ಅರ್ಥ ಮಾಡ್ಕೊಳ್ಬೇಕು. ನಿಮಗೋಸ್ಕರ ಹಣವನ್ನು ಖರ್ಚು ಮಾಡ್ಕೊಳ್ಬೇಕು. ನಿಮಗೆ ಇಷ್ಟ ಬಂದಿದ್ದನ್ನು ತೆಗೆದುಕೊಳ್ಬೇಕು. ನಂತರ ನಿಮ್ಮ ಜೀವನವನ್ನು ನೀವು ಪ್ರೀತಿಸಿ, ಜೀವನ ನಿಮ್ಮನ್ನು ಪ್ರೀತಿ ಮಾಡುತ್ತೆ. ಹಣವೂ ಅಷ್ಟೇ, ನೀವು ಹಣವನ್ನು ಪ್ರೀತಿ ಮಾಡಿದಾಗ ಹಣ ನಿಮ್ಮನ್ನು ಪ್ರೀತಿ ಮಾಡುತ್ತದೆ. ಖಂಡಿತವಾಗಿ ಮಹಾಲಕ್ಷ್ಮಿ ದೇವಿಗೆ ಎಲ್ಲಿ ಗೌರವ ಸಿಗುತ್ತೋ ಅಲ್ಲಿ ನೆಲೆಸುತ್ತಾಳೆ. ಹೌದು, ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರವೂ ಕೂಡ ನಿಮ್ಮ ಕಷ್ಟಗಳನ್ನು ದೂರ ಮಾಡುತ್ತೆ, ನಿಮ್ಮ ಪ್ರಾಮುಖ್ಯತೆಯನ್ನು ಹೆಚ್ಚಿಸುತ್ತದೆ. ಯಾವುದೇ ರೀತಿಯ ಸಂಬಂಧಿತ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳು, ಒತ್ತಡಗಳಿದ್ರೂ ಕೂಡ ಅದನ್ನು ಸರಿಪಡಿಸ್ಕೊಳ್ಬೇಕು. ವಿಶ್ರಾಂತಿಯನ್ನು ಪಡೆಯೋದನ್ನು ಮರಿಬಾರ್ದು. ನೀವು ಅದ್ಭುತವಾದ ಆರೋಗ್ಯವನ್ನು ಸೃಷ್ಟಿ ಮಾಡಿಕೊಂಡಾಗ ಮಾತ್ರ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದನ್ನು ಸಾಧಿಸೋಕ್ಕೆ ಸಾಧ್ಯವಾಗುತ್ತೆ. ಕಟಕ ರಾಶಿಯ ಸ್ನೇಹಿತರೆ, ಯಾವುದೇ ಸಣ್ಣ ಸಮಸ್ಯೆಗಳು ಕೂಡ ಬಂದರೂ ಅದನ್ನು ಎದುರುಕೊಳ್ದೇನೆ ಒಂದು ಆತ್ಮವಿಶ್ವಾಸ, ಧೈರ್ಯದಿಂದ ಮುಂದುವರ್ಸ್ಕೊಂಡು ಹೋಗಿ. ಎಲ್ಲವನ್ನ ಗೆಲ್ಲುವಂತಹ ಶಕ್ತಿ, ಸಾಮರ್ಥ್ಯ, ತಾಕತ್ತು ನಿಮ್ಮ ಹತ್ರ ಇದೆ. ಅದಕ್ಕೋಸ್ಕರ ದೇವರು ನಿಮಗೆ ಕಷ್ಟವನ್ನು ಕೊಡ್ತಿದ್ದಾರೆ. ಹೌದು, ಒಟ್ಟಾರೆಯಾಗಿ ನಿಮ್ಮ ಮನೆ, ನಿಮ್ಮ ಮನಸ್ಸು, ನಿಮ್ಮ ಜೀವನ ಬಹಳ ಮುಖ್ಯವಾಗಿರೋದು. ಅದರಿಂದಲೇ ಮುಂದೆ ಬರುವಂಥ ಅವಕಾಶವನ್ನು ನೀವು ಸಮರ್ಥವಾಗಿ ಬಳಸಿಕೊಳ್ಬೇಕು. ಜೂನ್ 5ರಿಂದ 10ನೇ ತಾರೀಕು ನಿಮ್ಮ ಪಾಲಿಗೆ ವಿಶೇಷವಾದ ದಿನವಾಗಿರುತ್ತೆ. ಆ ದಿನವನ್ನು ಶಾಂತ ಮನಸ್ಸಿನಿಂದ ಆರಂಭಿಸಿ, ಮುಂಜಾನೆ ಬೇಗ ಎದ್ದು ಸ್ನಾನ ಮುಗಿಸಿ, ನಿಮ್ಮ ಇಷ್ಟ ದೇವರ ಪ್ರಾರ್ಥನೆಯನ್ನು ಮಾಡಿ, ಕುಲದೇವರಿಗೆ ಭಕ್ತಿಯಿಂದ ಸ್ಮರಣೆ ಮಾಡಿ. ಖಂಡಿತವಾಗಿ ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕವಾದ ಚಿಂತನೆಗಳನ್ನು ತುಂಬಿಕೊಳ್ಳಿ. ಯಾವುದೇ ಪರಿಸ್ಥಿತಿಯಲ್ಲಿ ವಾದ ವಿವಾದಕ್ಕೆ ಇಳಿಯೋದನ್ನು ತಪ್ಪಿಸಬೇಕು. ಉತ್ತಮವಾದ ಮನಸ್ಥಿತಿ ಇದ್ದಾಗ ಮಾತ್ರ ಅವಕಾಶಗಳು ಮತ್ತು ಹೊಸ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಎಷ್ಟೇ ಕಷ್ಟಗಳಿದ್ರೂ ಕೂಡ ಎಲ್ಲವನ್ನ ದೂರ ಮಾಡ್ಕೊಳ್ಬೇಕು ಅನ್ನುವಂತಹ ಬಲಿಷ್ಠವಾದ ಮನಸ್ಥಿತಿ, ಗುರಿ ಕಡೆಗೆ ಇರುವಂತಹ ಸ್ಪಷ್ಟತೆ ನಿಮ್ಮನ್ನು ದೊಡ್ಡ ಮಟ್ಟದ ಎತ್ತರಕ್ಕೆ ಕೊಂಡೊಯ್ಯುತ್ತೆ. ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುವ ಪ್ರಮುಖ ವ್ಯಕ್ತಿಯ ಬಗ್ಗೆ ಮುನ್ಸೂಚನೆಗಳು ವಿವಿಧ ರೀತಿಯಲ್ಲಿ ಸಿಗಬಹುದು. ಒಂದು ಅಚಾನಕ್ಕಾಗಿ ಫೋನ್ ಕಾಲ್ ಬರಬಹುದು. ಬಹಳ ದಿನಗಳ ನಂತರ ಹಳೆಯ ಪರಿಚಯ ಭೇಟಿ ಆಗಬಹುದು ಅಥವಾ ಹೊಸ ವ್ಯಕ್ತಿಯ ಪರಿಚಯ ಆಗಬಹುದು. ಕೆಲವೊಮ್ಮೆ ಸಣ್ಣ ಪುಟ್ಟ ಘಟನೆಗಳು ಕೂಡ ದೊಡ್ಡ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಪ್ರತಿಯೊಂದನ್ನು ಕೂಡ ಗೌರವದಿಂದ ಸ್ವಾಗತಿಸಿ, ಪ್ರತಿಯೊಂದನ್ನು ಕೂಡ ಅವಕಾಶಗಳನ್ನು ತೆರೆದ ಮನಸ್ಸಿನಿಂದ ಸ್ವೀಕರಿಸಿ. ನಿಮ್ಮ ಜೀವನದಲ್ಲಿ, ನಿಮ್ಮ ಸಮಯದಲ್ಲಿ ನಿಮ್ಮ ಒಳ ಮನಸ್ಸಿನ ಮಾತಿಗೆ ಕೂಡ ಮಹತ್ವವನ್ನು ನೀಡಿ. ಯಾರ ಬಗ್ಗೆ ಆದರೂ ಕೂಡ ಅನುಮಾನ ಮೂಡಿದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಎಚ್ಚರಿಕೆಯಿಂದ ಮುಂದುವರಿಸಿ. ರಾತ್ರಿ ಸಮಯದಲ್ಲಿ ಮಲಗಿಕೊಳ್ಳುವಾಗ ದೇವರ ಜಪ ತಪ ಮಾಡಿ ಮತ್ತು ಕೃತಜ್ಞತೆಯನ್ನು ಸಲ್ಲಿಸಿ. ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ನಿಮ್ಮ ಕನಸಿನ ಮೂಲಕ ಕೆಲವೊಂದಿಷ್ಟು ಸೂಚನೆಗಳು ಬರಬಹುದು ಅಥವಾ ಕೆಲವೊಂದಿಷ್ಟು ವ್ಯಕ್ತಿಗಳ ಮೂಲಕ ಒಂದು ಒಳ್ಳೆಯದು ಅಥವಾ ಕೆಟ್ಟದ್ದು ಸೂಚನೆಗಳು ಸಿಗಬಹುದು. ಅದನ್ನೆಲ್ಲ ನಿರ್ಲಕ್ಷ್ಯ ಮಾಡಬೇಡಿ. ಎಚ್ಚರಿಕೆಯಿಂದ ಮುಂದುವರಿಯಿರಿ. ಈ ಸಮಯ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯ ಜೊತೆಗೆ ಕೆಲವೊಂದಿಷ್ಟು ನಕಾರಾತ್ಮಕ ಪ್ರಭಾವ ಸುತ್ತಮುತ್ತ ನಿಮ್ಮ ಮೇಲೆ ಪ್ರಭಾವ ಬೀರ್ಬೋದು. ಮೋಸಕ್ಕೆ ಒಳಗಾಗುವಂತೆ ಮಾಡಬಹುದು. ದುರಾಸೆಗೆ ಬಲಿಯಾಗಬೇಡಿ. ಖಂಡಿತವಾಗಿ ಯಾವುದೇ ರೀತಿಯ ಯಶಸ್ಸನ್ನು ಪಡೆಯೋದಕ್ಕೆ ಶಾರ್ಟ್ ಕಟ್ಟನ್ನು ಹುಡುಕಬೇಡಿ. ಖಂಡಿತವಾಗಿ ಕಠಿಣ ಪರಿಶ್ರಮದಿಂದ ಸಿಕ್ಕಂಥ ಯಶಸ್ಸು ಬಹಳ ದಿನಗಳ ಕಾಲದವರೆಗೆ ಶಾಶ್ವತವಾಗಿ ಉಳಿದುಕೊಳ್ಳುತ್ತೆ. ಇಲ್ಲವಾದರೆ ಕಷ್ಟಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಒಟ್ಟಾರೆಯಾಗಿ ಸಂದರ್ಭವನ್ನು ಧೈರ್ಯದಿಂದ, ಉತ್ತಮವಾದ ಮನಸ್ಥಿತಿಯಿಂದ ಮತ್ತು ಸಕಾರಾತ್ಮಕವಾದ ಬದಲಾವಣೆಯ ಮೂಲಕ ಸ್ವೀಕರಿಸಿದಾಗ ಮಾತ್ರ ನಿಮ್ಮ ಬದುಕಿಗೆ ಒಂದು ಹೊಸ ಅರ್ಥ, ಒಂದು ಹೊಸ ಅವಕಾಶ, ಒಬ್ಬ ಹೊಸ ವ್ಯಕ್ತಿ ಆಗಮನ ಎಲ್ಲವೂ ಕೂಡ ಸಾರ್ಥಕತೆಯನ್ನು ತಂದುಕೊಡುತ್ತದೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.